ಎರಡೂ ಸದನಗಳಲ್ಲಿ ಒಳ ಮೀಸಲಾತಿಯನ್ನು ಒಪ್ಪಿ ಕಾಯ್ದೆ ಮಾಡಿರ್ತಕ್ಕಂಥದ್ದು, ನಂತರ ರಾಜ್ಯಪಾಲರ ಸಹಿ ಪಡೆದು ಕಾಯ್ದೆ ಆಗಿರ್ತಕ್ಕಂಥದ್ದು. ಇದನ್ನು ತಿರಸ್ಕರಿಸಿ 26ರಂದು ಸಚಿವ ಸಂಪುಟದಲ್ಲಿ ಹಳೇ ಮೀಸಲಾತಿ ಒಳಗಡೆ 56,000 ಹುದ್ದೆಗಳನ್ನು ಭರ್ತಿ ಮಾಡಬೇಕಂತಕ್ಕಂಥದ್ದು ಕರ್ನಾಟಕ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನ ಮಾದಿಗ ಸಮಾಜಕ್ಕೆ ಮರಣ ಶಾಸನ ಬರೆದಿರ್ತಕ್ಕಂಥದ್ದು. ಈ ಮರಣ ಶಾಸನದ ವಿರುದ್ಧ ಇಡೀ ಮಾದಿಗ ಸಮಾಜ ಇವತ್ತು ಬೀದಿಗೆ ಬಂದು ನಿಂತುಕೊಂಡಿದೆ. ನಮ್ಮ ರಾಯಚೂರಿನಲ್ಲಿ ಇವತ್ತು ಐತಿಹಾಸಿಕವಾದಂಥ ರಾಯಚೂರು ಬಂದಿಗೆ ಕರೆ ನೀಡಿದ್ವಿ. ಇವತ್ತು ಇಲ್ಲಿ ಸುಮಾರು 20,000 ಜನ ಮಾದಿಗ ಸಮಾಜದವರು ಸೇರಿಕೊಂಡು ಕರ್ನಾಟಕದ ಸರ್ಕಾರದ ನೀತಿಯನ್ನು ಖಂಡಿಸಿ ಮುಂದಿನ ದಿನಗಳಲ್ಲಿ ಒಳ ಮೀಸಲಾತಿಯನ್ನು ಅನ್ವಯಿಸಿ ಹುದ್ದೆಗಳನ್ನು ತುಂಬಬೇಕು. ಇಲ್ಲದೇ ಆದರೆ ಕಾಂಗ್ರೆಸ್ ಸರ್ಕಾರವನ್ನು ಸರ್ವನಾಶ ಮಾಡಲಿಕ್ಕೆ ಮಾದಿಗ ಸಮಾಜ ಮುಂದಾಗ್ತದಂತಕ್ಕಂಥ ಎಚ್ಚರಿಕೆಯನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತೀನಿ.